ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 17 ಅಥವಾ 18 ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯನವರು ಇವರು ಮನಮೋಹನ್ ಸಿಂಗ್ ಅವರಿಗಿಂತಲೂ ಕೂಡ ವಿಶ್ವದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ. ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥ ಅಮರ್ತ್ಯ ಸೇನ್ಗಿಂತಲೂ ದೊಡ್ಡ ಅರ್ಥಶಾಸ್ತ್ರಜ್ಞ ನಮ್ಮ ಸಿದ್ದರಾಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದರಾಮಣ್ಣವರೇ, ಇದರ ಲೆಕ್ಕಾಚಾರ ಸರಿ ಇಲ್ಲ, ಇದ್ರ ಹಿಂದೆ ಏನೋ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಮನುಷ್ಯ ನೀವು. ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನು ಹೊರಿಸಿರುವಂಥ ಮನುಷ್ಯ ನೀವನ್ನ ಹೇಳ್ತಾ ಇದ್ದೀರಾ. ಇದು ಅವರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿಯವ್ರಿಗೆ ಪಾಠ ಹೇಳ್ತಾ ಇದ್ದೀರಾ. ಏನು ಸರ್ ನಿಮ್ಮದು? ನಿಮಗೇನು ಗಣಿತನ ಗೊತ್ತಾ? ಹೋಲಿ ಅರ್ಥವ್ಯವಸ್ಥೆ ಆದರೂ ಗೊತ್ತಿದ್ದಿದ್ರೆ ದಯವಿಟ್ಟು ಹೇಳಿ. ಆಮೇಲೆ ಮೋದಿಯವರು ಈ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಒಂದು ಆಯಿಲ್ ಪ್ರಾಡಕ್ಟ್ಸು. ಅದು ನಾವು ಏನೂ ಮಾಡೋಕ್ಕಾಗಲ್ಲ. 85% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ತೈಲಗಳನ್ನು ನಾವು ಖರೀದಿ ಮಾಡಲೇಬೇಕು. ಅದಕ್ಕೆ ಸುಮಾರು $120 ಬಿಲಿಯನ್ ವರ್ಷಕ್ಕೆ ನಮಗೆ ಖರ್ಚಾಗ್ತಾ ಇದೆ. ಹಾಗೆಯೇ ಗೋಲ್ಡ್ ಇಂಪೋರ್ಟ್ ನಮಗೆ $72 ಬಿಲಿಯನ್ ಇದೆ. ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ರೂಪಾಯಿದು ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಹತ್ರ ವಿದೇಶಿ ವಿನಿಮಯ ನಮ್ಮದು ಏನಿತ್ತು $720 ಬಿಲಿಯನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾಯಿದೆ ಈ ಯುದ್ಧದ ನಂತರ. ಹಾಗಾಗಿ ನಾವು 1 ವರ್ಷಗಳ ಕಾಲ ಗೋಲ್ಡನ್ನು ಖರೀದಿ ಮಾಡಬೇಡಿ. ಏನು ಗೋಲ್ಡ್ ಇಲ್ಲದೆ ಬದುಕೋಕ್ಕಾಗಲ್ವಾ? ಮದುವೆ ಮುಂಚೆ ನಡೆಯಲ್ವಾ? ಅದಕ್ಕೋಸ್ಕರ ಜನಕ್ಕೆ ಅಡ್ವೈಸ್ ಮಾಡಿದರು. ಆ $72 ಬಿಲಿಯನ್ ಅಥವಾ 6-7 ಲಕ್ಷ ಕೋಟಿ ರೂಪಾಯಿ ಉಳಿತು ಅಂತಂದರೆ ನಮ್ಮ ದೇಶದಿಂದ ನಮ್ಮ ದುಡ್ಡು ವಿದೇಶಕ್ಕೆ ಹೊರಗಡೆ, ಯಾಕಂದರೆ ಗೋಲ್ಡ್ ಏನು ನಮ್ಮ ಹತ್ರ ಸಿಗ್ತಾ ಇಲ್ಲ, ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಅಷ್ಟು ನಮಗೆ ವಿದೇಶಿ ವಿನಿಮಯ ನಮಗೆ ಕೋತಾಗೋದು ಉಳಿಯುತ್ತೆ ಅಂತೇಳಿ ಹೇಳಿದ್ದಾರೆ. ಈ ಎರಡೂ ಸೇರಿಸಿದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮತ್ತು ಏನು ಗೋಲ್ಡ್ ಇದೆ, ಇದರದ್ದು ಇಂಪೋರ್ಟ್ ನಮಗೆ 180 200 ಬಿಲಿಯನ್ ಆಗ್ತಾಯಿದೆ. ಹೀಗೆ ನಮಗೆ 14-15 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನು ನಾವು ಇದರಲ್ಲಿ ಪೆಟ್ರೋಲು ಡೀಸೆಲ್ ಏನು ಮಾಡೋಕ್ಕಾಗಲ್ಲ. ಇದರಲ್ಲಾರು ಉಳಿತಾಯ ಮಾಡಿದರೆ ನಮ್ಮ ಟ್ರೇಡ್ ಡೆಫಿಸಿಟ್ ಏನಿದೆ ಅದು ಸುಮಾರು $300 ಬಿಲಿಯನ್ ಜಾಸ್ತಿ ಇದೆ. ಹಾಗಾಗಿ ಇದರಲ್ಲಿ ಒಂದಷ್ಟು ನಮಗೆ ರಿಲೀಫ್ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಅರ್ಥವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಜನಕ್ಕೆ ಕಿವಿ ಮಾತನ್ನು ಹೇಳಿದ್ದಾರೆ. ಜನನೂ ಕೂಡ ಅದಕ್ಕೆ ತಲೆ ದೂಗ್ತಾ ಇದ್ದಾರೆ. ಹೌದು, ಅವರು ಹೇಳೋರ ಮಾತಲ್ಲಿ ನಿಜ ಇದೆ ಅಂತ. ಮನಿ ಡಿಪ್ರಿಷಿಯೇಟ್ ಆಗ್ತಾ ಇರೋದಕ್ಕೆ ಮೇನ್ ಕಾರಣನೂ ಕೂಡ ಈ ಥರ ನಮ್ಮಲ್ಲಿ ಎಕ್ಸ್ಪೋರ್ಟಿಗಿಂತ ಇಂಪೋರ್ಟ್ ಜಾಸ್ತಿ ಆಗ್ತಿದೆ. ಇಂಪೋರ್ಟ್ ಮೇಯ್ನ್ಲಿ ಅನಗತ್ಯವಾದಂಥ ಗೋಲ್ಡಲ್ಲಿ ನಮಗೆ ಜಾಸ್ತಿ ಆಗ್ತಾಯಿದೆ. ಗೋಲ್ಡನ್ನು ನಾವು ಒಂಥರ ಆಸ್ತಿಗಿಂತ ಹೆಚ್ಚಾಗಿ ನಾವು ನೋಡೋದ್ರಿಂದ ನಮ್ಮ ಆ ಮನಸ್ಥಿತಿಯಿಂದಾಗಿಯೇ ನಮ್ಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿ ಒಂದು ಕಿವಿ ಮಾತು ಹೇಳಿದ್ದಾರೆ. ಅದೇನು ಶಾಶ್ವತ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ, 1 ವರ್ಷದವರೆಗೂ ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಸರ್. ಆಮೇಲೆ ಜಗತ್ತಿನ ಯಾವುದೇ ದೇಶವನ್ನು ತೊಗೊಳ್ಳಿ, ಅಮೆರಿಕದಲ್ಲಿ ಗ್ಯಾಲನ್ ಪ್ರೈಸ್ ಎಷ್ಟು ಜಾಸ್ತಿ ಆಯಿತು? ಇದ್ದಿದ್ದು ಎಷ್ಟಿತ್ತು? ಡಬಲ್ಗಿಂತ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲು ಎಲ್ಲ ದೇಶಗಳಲ್ಲೂ ಕೂಡ ಇರಾನ್ ವಾರ ಆದ ಕೂಡಲೇ ಜಾಸ್ತಿ ಮಾಡಿರೋ. ಇವತ್ತು ನೀವು ಪ್ರೀತಿಸುವಂಥ ಪಾಕಿಸ್ತಾನದಲ್ಲಿ 1 ಲೀಟ್ರ್ ಪೆಟ್ರೋಲ್ ಡೀಸೆಲಿಗೆ ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿರೆ. ಯಾಕಂದರೆ ಪಾಕಿಸ್ತಾನ ರೂಪಿನಲ್ಲಿ 415 ರೂಪಾಯಿಗಿಂತ ಜಾಸ್ತಿ ಇದೆ. ಅದನ್ನು ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿದರೂ ಕೂಡ 150 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಈಗ 4-5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಗತ್ತೇ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಇದೇ ಭಾರತದಲ್ಲಿ ಮಾತ್ರ ಮೋದಿಯವರು ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಅಷ್ಟೊಂದು ಕನ್ಸರ್ನ್ ಇದೆಯಲ್ಲ ಸರ್. ಸ್ಟೇಟದ ಎಕ್ಸೈಸ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿ ಸರ್. ಸ್ಟೇಟದ ಸೆಸ್ ಆಗ್ತಿರಲ್ಲ ಅದನ್ನು ಕಮ್ಮಿ ಮಾಡಿ. ಇಲ್ಲಿ ನೀವು ಕಮ್ಮಿ ಮಾಡ್ಬೋದಲ್ಲ. GSTಲಂತೂ ಸ್ಟೇಟ್ GST, ಸೆಂಟ್ರಲ್ GST, ಅದರಲ್ಲಿ ರಾಜ್ಯಕ್ಕೆ ಬರುವಂಥ ಆದಾಯ ಬರ್ತಾನೆ ಇದೆಯಲ್ವಾ. ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಇವನ್ನೆಲ್ಲ ಕಮ್ಮಿ ಮಾಡಿ ನೋಡೋಣ. ಸೇಲ್ಸ್ ಟ್ಯಾಕ್ಸ್ಗಳನ್ನ ಕಮ್ಮಿ ಮಾಡಿ. ನಿಮಗೆ ಜನರ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇತ್ತು ಅಂದರೆ ಈ ಕೆಲಸ ಮಾಡಿ ಸರ್. ಬಿಟ್ಟು ಮೋದಿಯವರಿಗೆ ಅರ್ಥವ್ಯವಸ್ಥೆ ಪಾಠವನ್ನು ಹೇಳ್ಕೊಡಕ್ಕೆ ಹೋಗ್ಬೇಡಿ ಸರ್. ಅವರು ಗುಜರಾತನ್ನು 12 ವರ್ಷ ಆಡಳಿತ ಮಾಡಿ ಸೈ ಅನ್ಸ್ಕೊಂಡು ಬಂದಿದ್ದಾರೆ. ದೇಶದ ಪ್ರಧಾನಿಯಾಗಿ 12 ವರ್ಷ ಆಡಳಿತವನ್ನು ನಡೆಸಿ 3ನೇ ಸಾರಿಗೆ ಮತ್ತೆ ಜನ ಅವ್ರನ್ನ ತಗೊಂಡೋಗಿ ಅಲ್ಲಿ ಗದ್ದಿಗೆ ಮೇಲೆ ಕೂರಿಸಿದ್ದಾರೆ. ನೀವು ಆ ವ್ಯಕ್ತಿಗೆ ಅರ್ಥವ್ಯವಸ್ಥೆ ಪಾಠ ಹೇಳ್ಕೊಡಕ್ಕೆ ಹೋಗ್ಬೇಡಿ ಸರ್. ನೀವು 1 ಸರಿ ಮುಖ್ಯಮಂತ್ರಿ, 2ನೇ ಸಾರಿ ಮೈಸೂರಲ್ಲಿ ಸೀಟ ಉಳಿಸ್ಕೊಳಕ್ಕಾಗಿರಲ್ಲ. ನೀವು ಬಂದು ಅರ್ಥವ್ಯವಸ್ಥೆ ಬಗ್ಗೆ ಹೇಳ್ತೀರಾ. ಯಾವ ಬೈ ಎಲೆಕ್ಷನ್ ಗೆದ್ದಾದ ಕೂಡಲೇ ಭಾಳ ದೊಡ್ಡದಾಗಿ ಟಮಟೆ ಹೊಡ್ಕೊಂಡ್ಬಿಡ್ತೀರಿ ನೀವು. ಇಲ್ಲಿ ಹಿಂದೆನೂ ಇಲ್ಲೇ ನಂಜನಗೂಡು, ಗುಂಡ್ಲುಪೇಟೆ ಇಲ್ಲೂ ಕೂಡ ಇದೇ ಸರಿ ಗೆದ್ದು ಬಿಗ್ತಾ ಇದ್ದೀರಿ.
ಅದಾದ ನೆಕ್ಸ್ಟ್ 2018 ಇಲ್ಲಿ ಜನರಲ್ ಎಲೆಕ್ಷನಲ್ಲಿ ಏನಾಯ್ತಳೆ, ಚಾಮುಂಡೇಶ್ವರಿಲಿ 36,000 ವೋಟಲ್ಲಿ ಕಳಿಸಿದ್ರು. ಅಲ್ಲೆಲ್ಲ ಬದಾಮಿ ಜನ ಒಂದು 1,500 ವೋಟಲ್ಲಿ ನಿಮ್ಮನ್ನು ಸೇವ್ ಮಾಡಿದರು. ಈ ಸರಿ ಮತ್ತೇನಾದ್ರು ನಿಂತಿದ್ರೆ ಅಲ್ಲಿ ನಿಮ್ಮನ್ನು ಅದೇ ಪಾಡಾಗ್ತಿತ್ತು, ಅದಕ್ಕೆ ವಾಪಸ್ ಓಡೋಣಕ್ಕೆ ಬಂದಿದ್ದೀರಿ. ಜನರ ಪಲ್ಸೇ ನಿಮಗೆ ಗೊತ್ತಿಲ್ಲ. ನೀವೇನು ಸರ್ ಅರ್ಥವ್ಯವಸ್ಥೆ ಬಗ್ಗೆ ಮೋದಿಯವ್ರಿಗೆ ಪಾಠ ಹೇಳ್ಕೊಡ್ತೀರಿ? ಸರ್, ಇನ್ನು ನೀಟ್ ಎಕ್ಸಾಮ್ ವಿಚಾರವಾಗಿ, ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳಾಗ್ತವೆ ಸರ್. ಬಿಜೆಪಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ವೈಫಲ್ಯ ಅಂತೇಳಿ ಪ್ರತಿಭಟನೆಗಳು ಮಾಡುತ್ತೆ. ನೋಡಿ, ಈ ಪೇಪರ್ ಲೀಕ್ ಅನ್ನೋದು ಇದೊಂದು ಭಾಳ ದೊಡ್ಡ ಪಿಡುಗು. ಇದು ಇವತ್ತು ಕೂಡ ಕರ್ನಾಟಕದಲ್ಲಿ KPSC ಎಕ್ಸಾಮೇ ಮಾಡಲ್ಲ. ಎಕ್ಸಾಮ್ ಮಾಡಿದ್ರೆ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಇಂಟ್ರ್ಯೂ ಕರೆಯಲ್ಲ. PSI ಹಗರಣ, ಇನ್ನೊಂದು ಹಗರಣ, KPSC ಹಗರಣ, ಇವು ಕರ್ಮಕಾಂಡಗಳು ಇವತ್ತು ಅಲ್ಲೂ ಆ ನೀಟ್ ವಿಚಾರದಲ್ಲೂ ಆಗಿದೆ. ಹಾಗಾಗಿ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲೇಷನ್ನ ಮಾಡಿದ್ದಾರೆ. ಇಲ್ಲಿ ಥರ KPSCನಲ್ಲಿ ಹಗರಣ ಮಾಡಿದ್ರು ಕೂಡ ಆ ಹಗರಣದಲ್ಲೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೊಳ್ಳೋಂಥ ಕೆಲಸನ ಮಾಡಿಲ್ಲ. ಅಲ್ಲಿ ನೀಟ್ ಅನ್ನೋದು ಒಂದು ಫುಲ್ ಪ್ರೂಫ್ ಸಿಸ್ಟಮ್. ಅದರಲ್ಲಿ ಸಾಮಾನ್ಯದವರಿಗೂ ಕೂಡ ಎಲ್ಲಿ ಬೇಕಾದರೂ ಅಲ್ಲಿ ಕಾಲೇಜ್ಗಳಲ್ಲಿ ಅವ್ರು ಆಪ್ಟ್ ಮಾಡಿದಂಥ ಕಾಲೇಜಲ್ಲಿ ಪಡ್ಕೊಳ್ಳೋದಕ್ಕೆ ಮೆರಿಟಲ್ಲಿ ಅವರಿಗೆ ಅವಕಾಶ ಇದೆ ಅಂತ ಒಂದು ಒಳ್ಳೆಯ ವ್ಯವಸ್ಥೆ 2016ರಲ್ಲೇ ಬಂದಿದೆ. ಅದು ಚೆನ್ನಾಗೇ ನಡ್ಕೊಂಡು ಬರ್ತಾಯಿದೆ. ಈ ವರ್ಷ ಆ ಪೇಪರ್ ಲೀಕು ಇದು ಭಾಳ ಜನ ಒಳಗಡೆ ಇನ್ಸೈಡರ್ಸ್ ಇರ್ಬೋದು, ಅದರೊಳಗಡೆ ಫೌಲ್ ಪ್ಲೇಗಳಾಗ್ಬೋದು, ಆಗ್ತವೆ ಇವು. ಆದರೆ ಅದು ಆಗಿದೆ ಅನ್ನೋದು ಮುಚ್ಚಾಕ್ಬಿಟ್ಟು ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇನ್ನು ಮುಂದೆ ಸೂಕ್ತವಾದ ಕ್ರಮ ಕೈಗೊಂಡು ಖಂಡಿತ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲಿಗೂ ಯಾರಿಗೂ ಕೂಡ ಅನ್ಯಾಯ ಆಗದಾಗೆ ನೋಡ್ಕೊಳ್ತಾರೆ ಮೋದಿಯವರು ಅಂತ ನನಗೆ ವಿಶ್ವಾಸ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.